ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶ್ರೀ ಕ್ಷೇತ್ರ ಮಂಜುಗುಣಿಗೆ ಬಂದಿದ್ದೇವೆ. ಇದನ್ನು ಕರ್ನಾಟಕದ ತಿರುಪತಿ ಎಂದೇ ಕರೆಯುತ್ತಾರೆ. ಇದರ ದರ್ಶನವನ್ನು ಪಡೆದು ಪ್ರದಕ್ಷಿಣವನ್ನು ಮಾಡಿ ಪುನೀತರಾಗೋಣ, ಬನ್ನಿ. ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧವಾದ ಶ್ರೀ ವೆಂಕಟೇಶ್ವರನ ಕ್ಷೇತ್ರ ಮಂಜುಗುಣಿಯ ಇತಿಹಾಸ, ವೈಶಿಷ್ಟ್ಯತೆಯ ಬಗ್ಗೆ ಇಲ್ಲಿನ ಅರ್ಚಕರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ಪ್ರದಕ್ಷಿಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ತಮ್ಮ ಪರಿಚಯ? ಇಲ್ಲಿ ಮಂಜುಗುಣಿ ಒಂದು ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದಕ್ಕೆ ಪೌರಾಣಿಕ ಹಿನ್ನೆಲೆ, ಕ್ಷೇತ್ರದ ಸ್ಥಳ ಪೌರಾಣಿಕ ಪ್ರಕಾರ ತಿರುಪತಿಯಿಂದ ವೆಂಕಟೇಶ ಬೇಟೆಯಾಡ್ತಾ ಬಂದ. ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಒಂದು ನದಿ ತೀರದಲ್ಲಿ ವಿಶ್ರಾಂತಿಗೆ ಅಂತಿದ್ದ. ಅಲ್ಲೊಬ್ಬರು ಯೋಗಿಗಳು ತಪಸ್ ಮಾಡಿ, ತಿರುಮಲ ಎನ್ನುವ ಹೆಸರಿನ ಯೋಗಿಗಳು ತಪಸ್ ಮಾಡಿ ಭಗವಂತನ ದರ್ಶನ ಪಡೆವು. ಅವರಿಗೆ ತಪಸ್ಸಿನಲ್ಲಿರುವಾಗ, ಸಮಾಧಿ ಸ್ಥಿತಿಯಲ್ಲಿರುವಾಗ ಭಗವಂತನ ಆಜ್ಞೆ ಆಗುತ್ತೆ. ತಾನು ಈ ಗುಹೆಯ ಸಮೀಪದಲ್ಲಿ ಶಂಖಚಕ್ರ ಮತ್ತು ಬಿಲ್ಲು ಬಾಣವನ್ನು ಹಿಡಿದ ರೀತಿಯಲ್ಲಿ ಉದ್ಭವ ಆಗಿದ್ದೇನೆ. ತನ್ನ ಈ ವಿಗ್ರಹವನ್ನು ಅಂದರೆ ಶಿಲಾರೂಪದಲ್ಲಿ ತಾನೇನು ಉದ್ಭವ ಆಗಿದ್ದೇನೆ, ತನ್ನನ್ನು ತೆಗೆದುಕೊಂಡು ಹೋಗಿ ಇಂತಹ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆದೇಶ ಆಗುತ್ತೆ. ಅದೇ ಪ್ರಕಾರ ಸುಮಾರು 9ನೇ ಶತಮಾನ ಅಂತ ಒಂದು ಕಾಲಮಾನದ ಅಂದಾಜು ಮಾಡಿದರು. ನಿಖರವಾದ ಶಾಸನಗಳಿಂದ ಬೇರೆ ಬೇರೆ ಒಂದು ಮೂಲದಿಂದ 9ನೇ ಶತಮಾನ ಅಂತ ನಿರ್ಣಯಕ್ಕೆ ಬಂದಿದ್ದಾರೆ. 9ನೇ ಶತಮಾನದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಹಾಗಾಗಿ ತಿರುಪತಿಗೆ ಏನು ಹರಕೆಯನ್ನು ಕೊಡ್ತಾರೆ ಅದನ್ನ ಕೊಡೋರಿಗೆ ಕರ್ನಾಟಕ ತಿರುಪತಿ, ಅಂದ್ರೆ ತಿರುಪತಿಗೆ ಹೋಗ್ಲಿಕ್ಕೆ ಆಗದೆ ಅದೇ ಪುಣ್ಯ ಅದು ಮೂಲ ತಿರುಪತಿಯಿಂದ ಬಂದಿದ್ದಾನೆ ಅಂತ ವೆಂಕಟೇಶ. ಹಾಗಾಗಿ ತಿರುಪತಿಗೆ ಕೊಡುವಂತ ಕೊಡಬಹುದು. ಕರ್ನಾಟಕದ ತಿರುಪತಿ ಇಲ್ಲಿ ಮಂಜುಗುಣಿ ದೇವಸ್ಥಾನದಲ್ಲಿ ವರ್ಷದಲ್ಲಿ ಯಾವ ಯಾವ ವಿಶೇಷ ದಿನಗಳಿವೆ? ದೇವಸ್ಥಾನದಲ್ಲಿ ಚೈತ್ರ ಶುದ್ಧ ಚತುರ್ದಶಿ ವರ್ಧಂತಿ ಉತ್ಸವ, ಆವತ್ತು ದೇವರ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಅದರ ಅಂಗವಾಗಿ ಯುಗಾದಿಯಿಂದ ಉತ್ಸವಗಳು ಪ್ರಾರಂಭ ಆಗ್ತವೆ. ಯುಗಾದಿಯಿಂದ ನಿತ್ಯ ಬಲಿ ಉತ್ಸವ ಎಲ್ಲ ಪ್ರಾರಂಭ ಆಗಿ ರಾಮನವಮಿ ದಿವಸ ಯಾಗಶಾಲಾ ಪ್ರವೇಶದಿಂದ ಈಗ ಚೈತ್ರ ಹುಣ್ಣಿಮೆ ದಿವಸ ಮಹಾರಥೋತ್ಸವದವರೆಗೆ ವಾರ್ಷಿಕ ರಥೋತ್ಸವ. ಅದಾದಮೇಲೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಪಕ್ಷೋತ್ಸವ ಉತ್ಸವ ಆಗ್ತಾ ಹೋಗ್ತದೆ. ವೈಶಾಖ ಅಮಾವಾಸ್ಯೆಗೆ ಮುಗಿದು ಮತ್ತೆ ಕಾರ್ತಿಕ್ ಹುಣ್ಣಿಮೆಯಿಂದ ಮತ್ತೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಉತ್ಸವಗಳು ನಡೆಯುತ್ತಾರೆ. ಆಮೇಲೆ ಆಷಾಢ ಏಕಾದಶಿಯಿಂದ 4 ತಿಂಗಳ ಚಾತುರ್ಮಾಸದಲ್ಲಿ ಶಯನೋತ್ಸವ ಅಂತ ಉತ್ಥಾನದ್ವಾದಶಿವರೆಗೆ 4 ತಿಂಗಳ ಶಯನೋತ್ಸವ. ಮಕರ ಸಂಕ್ರಾಂತಿ ಬೇರೆ, ಮತ್ತೆ ಬೇರೆ ಬೇರೆ ಉತ್ಸವಗಳು, ಈ ಕಾರ್ತಿಕ್ ಹುಣ್ಣಿಮೆ, ದೀಪಾವಳಿ ಈ ಥರ ಒಂದು ಉತ್ಸವಗಳು ಇಂಥ ಉತ್ಸವ ಅಂತ ಏನು ನಿಯಮ ಇದೆ, ಆ ಉತ್ಸವಗಳಲ್ಲಿ ನಡೀತಾ ಹೋಗ್ತದೆ.
ಆಮೇಲೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲೊಂದು ವಿಶೇಷವಾಗಿ ಕೆರೆ, ನಾಗಕಟ್ಟೆ ಇದೆಲ್ಲ ನನಗೆ ಕಾಣಿಸ್ತು. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತೀರಾ? ಇಲ್ಲಿ 5 ತೀರ್ಥ ಪುಷ್ಕರಣಿಗಳಿದ್ದಾವೆ. ಎದುರುಗಡೆ ಬರುವಾಗ ಮೊದಲು ಆಂಜನೇಯ ದೇವಸ್ಥಾನ, ಚಕ್ರ ತೀರ್ಥ ಅಂತ ಒಂದು ಪುಷ್ಕರಣಿ ಇದೆ. ಅದು ವಿಷ್ಣುವಿನ ಸುದರ್ಶನ ಚಕ್ರದಿಂದಲೇ ಆ ಪುಷ್ಕರಣಿ ನಿರ್ಮಾಣ ಆಗಿದೆ ಅಂತ ಒಂದು ಇದು. ಆ ಚಕ್ರತೀರ್ಥ ಸ್ಥಾನದಿಂದ ಚರ್ಮ ವ್ಯಾಧಿಗಳು ನಿವಾರಣೆ ಆಗ್ತದೆ ಅನ್ನೋದು ಒಂದು ಕತೆ ಮಾತ್ರ ಅಲ್ಲ, ವರ್ತಮಾನದಲ್ಲಿ ಅದು ಎಷ್ಟೋ ಜನರಿಗೆ ಪ್ರಯೋಗ ಆಗಿದೆ. ಮತ್ತು ಆ ನೀರನ್ನು ವೈಜ್ಞಾನಿಕವಾಗಿ ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಅದರಲ್ಲೊಂದು ವಿಶೇಷವಾದ ವೈದ್ಯಕೀಯ ಶಕ್ತಿ ಇರುವಂತಹ ನೀರು ಇದಾಗಿದೆ. ಅಲ್ಲಿ ಈ ಕಾಲಿಗೆ ಆಗುವಂಥ ಮೀನು ಕಣ್ಣು ಅಂತ ಒಂಥರ ಇದಾಗುತ್ತೆ, ಅದರ ನಿವಾರಣೆಗೆ ಮತ್ತು ಚರ್ಮದ ರೋಗ ನಿವಾರಣೆಗೆಲ್ಲ ಅಲ್ಲಿ ಮಾಡ್ತಾರೆ. ಪುಷ್ಕರಣಿಯ ಸ್ನಾನ ಅದು ಈ ಆರೋಗ್ಯ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ಎಲ್ಲದಕ್ಕೂ ಪುಷ್ಕರಣಿಯ ಸ್ನಾನ ಇಲ್ಲಿ ವಿಶೇಷ ಇದೆ. ಅಲ್ಲಿ ಆಂಜನೇಯ ದೇವಸ್ಥಾನ, ಪುಷ್ಕರಣಿ, ಸುತ್ತಲೂ ಬೇರೆ ಬೇರೆ ಹೆಸರಿನ ಪುಷ್ಕರಣಿಗಳು, ಪತಂಗ ತೀರ್ಥ, ಹಿಂದೂ ತೀರ್ಥ, ಈ ಥರ ಒಂದು 5 ತೀರ್ಥಗಳಿದ್ದಾವೆ. ಮತ್ತೆ ಅಂದ್ರೆ ಭಕ್ತರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಕೆಲವು ವಿಶೇಷ ಸಂಗತಿಗಳು ಮಂಜುಗುಡಿ ವೆಂಕಟರಮಣ ದೇವಸ್ಥಾನದ ಬಗ್ಗೆ. ಸಾಮಾನ್ಯವಾಗಿ ಇಲ್ಲಿ ಬರ್ತಾ ಇರುವಂಥ ಭಕ್ತಾದಿಗಳು ಇಲ್ಲಿ ಕುಳಿತಾಗೆಲ್ಲ ಸಾಮಾನ್ಯ ಗೊತ್ತಿದೆ. ಆದರೂ ಇಲ್ಲಿ ಒಂದು ನಿತ್ಯ ಪೂಜೆಯ ಒಂದು ಸಮಯ. ಬೆಳಗ್ಗೆ ಪಂಚಾಮೃತ ಅಭಿಷೇಕದಿಂದ ನಿತ್ಯ ಪೂಜೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 12:30ಕ್ಕೆಲ್ಲ ಪೂಜೆ ಮುಗಿದು ಮಧ್ಯಾಹ್ನ ಪ್ರಸಾದ ಭೋಜನ ಇದೆ. ಮತ್ತು ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಅನ್ನ ಮತ್ತು ಅತಿರಾಸ ನೈವೇದ್ಯ ಅಂತ ವಿಶೇಷವಾದ ನೈವೇದ್ಯ, ಅತಿರಾಸ ಇಲ್ಲಿ ವಿಶೇಷ. ಅದನ್ನು ಭಕ್ತಾದಿಗಳು ಪ್ರಸಾದವನ್ನು ತಗೊಂಡ್ಕೊಂಡು ಹೋಗ್ತಾರೆ. ಸಾಯಂಕಾಲ ಉದ್ದಿನ ದೋಸೆ, ಉದ್ದಿನ ವಡೆ, ಅಪ್ಪಾಲು ಮತ್ತು ಅನ್ನ ನೈವೇದ್ಯ ನಿತ್ಯ ಆಗುತ್ತೆ. ಮತ್ತು ಗ್ರಹಣ ಕಾಲದಲ್ಲಿಯೂ ಇಲ್ಲಿ ವಿಶೇಷವಾದ ಅಭಿಷೇಕ ಪೂಜೆಗಳು ನಡೆಯುತ್ತೆ. ಗ್ರಹಣ ಕಾಲದಲ್ಲಿ ದೇವಸ್ಥಾನ ಕ್ಲೋಸ್ ಮಾಡೋದು, ಗ್ರಹಣ ಕಾಲದಲ್ಲಿ ಪೂಜೆ ನಡೆಯುತ್ತೆ. ಇದಿಷ್ಟು ಇಲ್ಲಿಯ ನಿತ್ಯದ್ದು. ವಿಶೇಷ ದಿವಸದಲ್ಲಿ ಇಂತಿಂಥ ವಿಶೇಷದಲ್ಲಿ ಇಂತಿಂಥದ್ದನ್ನು ನೈವೇದ್ಯಕ್ಕೆ ಮಾಡಬೇಕು ಅಂತ ಆಗ ತಿರುಮಲ ಯೋಗಿಗಳು ಏನೋ ಒಂದು ನಿಯಮವನ್ನು ಹಾಕಿ ರೂಢಿ ಇಟ್ಟಿದ್ದಾರೆ. ಅದನ್ನು ಈಗಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀನಿವಾಸ ಭಟ್ರು ಅಂತ ಇಲ್ಲಿ ಪ್ರಧಾನ ಅರ್ಚಕರು, ಅವರು ಈ ಸಮಗ್ರವನ್ನು ನೋಡಿಕೊಂಡು ಅವರು ಇಲ್ಲಿಯ ಒಳಗಿನ ಪೂಜೆ ಮತ್ತು ಆಡಳಿತಾಧಿಕಾರು ಎಲ್ಲ ಅವರ ನಿರ್ದೇಶನದಲ್ಲಿ ಇದೆಲ್ಲ ನಡೀತಾ ಇದೆ. ಒಟ್ಟಾರೆ ಹೇಳುವುದಾದ್ರೆ ಅಂದ್ರೆ ವೆಂಕಟರಮಣನ ನಂಬಿ ಬಂದ್ರೆ ಕೈ ಬಿಡುವುದಿಲ್ಲ. ಖಂಡಿತ ಅದು ಅವರವರ ಭಕ್ತರ ಭಕ್ತಿ ಯಾವ ಪ್ರಮಾಣದಲ್ಲಿ ಇದೆ ಹೇಳಿದ್ರ ಮೇಲೆ ಭಗವಂತನ ಅನುಗ್ರಹ. ಯಾಕೆಂದ್ರೆ ಭಗವಂತನ ಈ ಕ್ಷೇತ್ರದ ಭಗವಂತನ ಅನುಗ್ರಹ ಇಂತಿಷ್ಟು ಅಂತ ನಾವು ಹಂಗೆ ಹೇಳಿಕ್ಕೆ ಬರೋದಿಲ್ಲ. ಭಕ್ತರ ಪಾತ್ರತ್ವತೆ ಏನಿದೆ, ಅವ್ರ ಭಕ್ತಿ ಇಷ್ಟು ಗಾಢವಾಗಿದೆ, ಅವ್ರು ಯಾವ ಪ್ರಮಾಣದಲ್ಲಿ ಭಗವಂತನನ್ನು ಕರೀತಾರೆ ಆ ಪ್ರಮಾಣಕ್ಕೆ ಅವ್ನು ಬರ್ತಾನೆ ಅಂತ ನಿದರ್ಶನ.
ಈ ಪವಿತ್ರ ಕ್ಷೇತ್ರದ ದರ್ಶನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ದೇವಾಲಯದ ಬಗ್ಗೆ ನಿಮ್ಮ ಅನುಭವ ಅಥವಾ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೊಂದು ಪವಿತ್ರ ಕ್ಷೇತ್ರದ ದರ್ಶನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.